ಏನಾಯ್ತಕ್ಕೆ? ನಿಮ್ಗೆಲ್ಲೋ ಭ್ರಾಂತಿ ಅದ್ಗೆ. ನಿಜವಾಗ್ಲೂ ನೋಡ್ದೆ. ಅದ್ಗೆ ಅಣ್ಣ ಸತ್ತಾಗ್ಲಿಂದ ನಿಮ್ಮನ್ನ ನೋಡಿದ್ರೆ ಸಂಕಟವಾಗತ್ತೆ. ಯಾವಾಗ ನೋಡಿದ್ರು ಏನೋ ಯೋಚನೆ ಮಾಡ್ತಿರ್ತೀರಾ, ಏನೇನೋ ಮಾತಾಡ್ತಿರ್ತೀರಾ. ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಗೆಲ್ಲ ಹುಚ್ಚಿಡಿದು ಬಿಡುತ್ತೋ ಅಂತ ನನಗೆ ತುಂಬಾ ಭಯವಾಗ್ತಾ ಇದೆ. ಅದ್ಗೆ ನೀವು ನಗನಗ್ತಿದ್ರೆ ನಾವೆಲ್ಲ ನೆಮ್ಮದಿಯಾಗಿರ್ತೀವಿ. ಅದಕ್ಕೆ ದೇವ್ರನ್ನ ಸ್ಮರಿಸಿ ಧೈರ್ಯವಾಗಿ ಮಲಕ್ಕೊಳ್ಳಿ. ನೀವೆಲ್ಲ ಯಾಕ್ರಪ್ಪ ಬಂದ್ರಿ? ನಡೀರಿ ನಡೀರಿ. ನನ್ಗೇನ ಈ ಅಮ್ಮರ್ಗೆ ಬುದ್ಧಿ ಕೆಟ್ಟೈತಿ ಅನ್ಸುತ್ತೆ. ಸುಮ್ಕಿರ್ಲ, 500 ಕಳ್ಕೊಂಡು ಸಂಕಟ ಪಡ್ತಾವ್ರೆ ಪಾಪ. ಮತ್ತೆ ದಿನ ರಾತ್ರಿಯಲ್ಲಿ ಯಾಕಂಗ್ ಕೂಗಾಡ್ತಿರ್ತಾರೆ? ಏನೋಪ್ಪ, ನನಗೊಂದು ಅರ್ಥ ಆಯ್ತಿಲ್ಲ. ಅದಕ್ಕೆ ಮೆಂಟಲ್ ಹಾಸ್ಪಿಟಲ್ನಿಂದ ನನ್ನ ಫ್ರೆಂಡು ಡಾಕ್ಟರ್ ದಿನಕರನ್ ಕರ್ಕೊಂಡು ಬಂದಿದ್ದೀನಿ. ಯಾಕೆ? ರಾತ್ರಿ ಹೊತ್ನಲ್ಲಿ ನಿಮಗ್ ಗೊತ್ತಿಲ್ದಾಗ ಕೂಗಾಡ್ತಿರ್ತೀರಲ್ಲ, ನಿಮ್ಮನ್ನ ಟೆಸ್ಟ್ ಮಾಡ್ಸೋಣ ಅಂತ. ಅದೆಲ್ಲ ಏನು ಬೇಕಾಗಿಲ್ಲ, ನನಗೇನು ಆಗಿಲ್ಲ. ನೀವೇನು ಹೆದರ್ಕೋಬೇಡಿ ತಾಯಿ. ಸಾಮಾನ್ಯವಾಗಿ ರಾತ್ರಿ ನಿದ್ರೆಯಲ್ಲಿ ಕೂಗಾಡೋ ಮನುಷ್ಯರಿಗೆ ಕಾಲಕ್ರಮೇಣ ಬುದ್ಧಿಭ್ರಮಣೆ ಆಗೋ ಸಂಭವ ಉಂಟು. ಅದನ್ನ ಈಗಲೇ ಗುಣಪಡಿಸ್ಕೊಂಡ್ರೆ ಒಳ್ಳೇದು. ಡಾಕ್ಟ್ರೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ರಾತ್ರಿ ನಾನು ನೋಡಿದ್ದೆಲ್ಲ ನಿಜ. ದಯವಿಟ್ಟು ನೀವು ಹೋಗಿ. ಸರಿ ತಾಯಿ, ನಿಮ್ಮಿಷ್ಟ. ಏನಕ್ಕೆ? ಏನಾಯ್ತು? ಅತ್ತಿಗೆ, ಇದು ತಲೆ ಬುರುಡೆ ಅಲ್ಲ, ಹೂವಿನ ಜಾಡಿ, ಫ್ಲವರ್ ವಾಸ್. ಅಲ್ಲ ಅಲ್ಲ, ಇದು ತಲೆ ಬುರುಡೆ. ಸರಿ ಹೋಯ್ತು, ನಿಮ್ಗೆಲ್ಲೋ ಬುದ್ಧಿ ಕೆಟ್ಟಿದೆ. ಇದು ಹೂವಿನ ಜಾಡಿ. ಅಲ್ಲ ಅಲ್ಲ. ಅಯ್ಯೋ, ಮಗು ಅಳ್ತಿದೆ, ಸಮಾಧಾನ ಮಾಡಿ. ಅಯ್ಯೋ, ನನ್ ಮಗು ಎಲ್ಲಿ? ನನ್ ಮಗು ಎಲ್ಲಿ? ಎಲ್ಲಿ ನನ್ ಮಗು? ಏನ್ ಮಗು ಎಲ್ಲಿ? ನನ್ ಮಗು ಎಲ್ಲಿ? ಅಲ್ಲ ಅತ್ತಿಗೆ, ಮಗು ಅಷ್ಟು ಅಳ್ತಿದೆ, ಸಮಾಧಾನ ಮಾಡಿ ಅಂತ ಹೇಳಿದ್ರೆ ನನ್ ಮಗು ಎಲ್ಲಿ, ನನ್ ಮಗು ಎಲ್ಲಿ ಅಂತ ಕೇಳ್ತಿರಲ್ಲ. ಅಯ್ಯೋ, ಇದು ಮಗು ಅಲ್ಲ, ಬೊಂಬೆ. ಅದಕ್ಕೆ ಹೇಳೋದು ನಿಮ್ಗೆ ಹುಚ್ಚಿಡ್ದಿದೆ ಅಂತ. ನನಗ್ ಹುಚ್ಚಿಡ್ತಿಲ್ಲ, ನೀವೆಲ್ಲ ಸೇರಿ ಹುಚ್ಚಿಡಿಸ್ತಾ ಇದ್ದೀರಾ. ಹೌದು, ನಿನ್ ಹುಚ್ಚಿಡಿಲಿ ಅಂತ ನಾನು ಹೀಗೆಲ್ಲ ಮಾಡ್ತಾ ಇದ್ದೀನಿ. ಯಾಕೆ? ಇನ್ಯಾಕೆ? ನಿನ್ ಆಸ್ತಿ ಎಲ್ಲ ನಾನೊಬ್ಬನೇ ಅನುಭವಿಸ್ಬೇಕು ಅಂತ. ಆ ದಿನ ಕಾರ್ ಬ್ರೇಕ್ ಕಿತ್ತ ಹಾಕಿ ನೀವೆಲ್ಲ ಸಾಯೋ ಹಾಗೆ ಮಾಡ್ದೆ. ಆದ್ರೆ ನೀವಿಬ್ರು ಬದುಕ್ಬಿಟ್ರಿ. ಲಾಯರ್ ಆ ದಿನ ಪತ್ರ ಓದಿದ ಮೇಲೆ ತಿಳಿತು, ಆಸ್ತಿ ಎಲ್ಲ ನಿನ್ ಮಗಳ ಹೆಸರಲ್ಲಿದೆ ಅಂತ. ನಿನ್ ಜೀವಂತವಾಗಿದ್ರು ಸರಿ, ಸತ್ರು ಸರಿ, ನಿನ್ನ ಆಸ್ತಿ ಬೇರೆಯವ್ರಿಗೆ ಸಿಗಬಾರ್ದು ಅಂತ ಪತ್ರ ಬರೆದಿಟ್ಟಿದ್ದಾನೆ ಆ ನಿನ್ನ ಗಂಡ. ಅದಕ್ಕೋಸ್ಕರ ಸರಿಯಾದ ಮಾರ್ಗ ಹುಡುಕ್ತಿದ್ದೆ, ಸಿಕ್ತು. ನೀನ್ ಸಾಯ್ಲೂಬಾರ್ದು, ಮನೇಲಿ ಇರ್ಲೂಬಾರ್ದು. ನಿನ್ಗೆ ಹುಚ್ಚಿಡ್ದಿರೋ ಆಗ ನಂಬಿಸಿ ನಮ್ ಡಾಕ್ಟರ್ ದಿನಕರ್ ಇರೋ ಆಸ್ಪತ್ರೆಯಲ್ಲಿ ನಿನ್ನ ಕೂಡ ಹಾಕ್ಬಿಟ್ರೆ, ಆಮೇಲೆ ಭವಾನಿಗೆ ನಾನು ತಂದೆನೂ ಹಾಕ್ತೀನಿ, ಆಸ್ತಿನೂ ಅನುಭವಿಸ್ತೀನಿ. ಭವಾನಿ ಬೆಳೆದು ದೊಡ್ಡವಳಾದ್ಮೇಲೆ ನನಗಿಷ್ಟು ಸಹಾಯ ಮಾಡಿದ ಡಾಕ್ಟರ್ ದಿನಕರ್ ಮಗನಿಗೆ ಕೊಟ್ಟು ಮದುವೆ ಮಾಡಿ, ಆಮೇಲೆ ನಿನ್ನ ಆಸ್ತಿನ ನಾನು ಡಾಕ್ಟರ್ ದಿನಕರ್ ಇಬ್ರು ಸಮವಾಗಿ ಹಂಚ್ಕೋತೀವಿ. ಹೇಗಿದೆ ನಮ್ ಸಂಚು? ಅಯ್ಯೋ ಪಾಪಿ, ನಿನ್ನ ನಿನ್ನ ಹೋಲ್ತ್ಯಾ? ತಗೋ, ಸಾಯಿಸು. ಸಾಯಿಸ್ತೀನಿ. ನನ್ ಗಂಡನ ಕೊಂದಿಯಲ್ಲ, ನಿನ್ ರಕ್ತ ಚೆಲ್ಲಿ. ಅಯ್ಯೋ, ನನ್ನ ಕೊಲೆಯಾಳೆ. ಅಯ್ಯೋ, ಹುಚ್ಚಿ ಹುಚ್ಚಿ, ನನ್ನ ಕೊಲೆಯಾಳೆ. ಯಾರಾದ್ರೂ ಕಾಪಾಡ್ರಪ್ಪ, ಯಾರಾದ್ರೂ ಕಾಪಾಡಿ. ಅಯ್ಯೋ, ಬಿಡಿ, ಬಿಟ್ಬಿಡಿ ನನಗೆ. ಇವನು ಕೊಂದ್ರೆ ನನಗೆ ಸಮಾಧಾನ. ಬಿಡಿ.
ಅಯ್ಯೋಯ್ಯೋ ನೋಡ್ರಪ್ಪ ನೋಡ್ರು ಆಗಿರೋ ಅನಾಹುತಾನ. ಅಯ್ಯೋ ಭಾಸ್ಕರ, ನಾನು ಅವತ್ತೇ ನಿನಗೆ ಹೇಳ್ದೆ, ನನ್ನ ಮಾತು ನೀನ್ ಕೇಳಲಿಲ್ಲ. ನೋಡಿ ಈಕೆಗೆ ಈಗ ಹುಚ್ಚು ಜಾಸ್ತಿ ಆಗಿದೆ. ಆದಷ್ಟು ಬೇಗ ಇವಳನ್ನ ಆಸ್ಪತ್ರೆಗೆ ಹೋದ್ರೆ ಯಾರ ಪ್ರಾಣಕ್ಕಾದ್ರೂ ಅಪಾಯ ಆಗೇ ಆಗುತ್ತೆ. ಹಿಡ್ಕೊಂಡು ಅಯ್ಯೋ ಅಯ್ಯೋ ಬಿಡಿ, ಬಿಟ್ಬಿಡಿ ನನ್ನ. ಅಯ್ಯೋ ನಾನು ಹುಚ್ಚಿ ಅಲ್ಲ. ಅಯ್ಯೋ ರಾಕ್ಷಸರ, ನಮ್ಮ ಆಸ್ತಿ ನುಂಗಾಕೋಕೆ ನನ್ನ ಹುಚ್ಚಿನ್ ಮಾಡ್ತೀರಾ? ನೋಡಿದ್ರ ಡಾಕ್ಟರ್ ಹೇಗೆ ಮಾತಾಡ್ತಾಳೆ? ಅವತ್ ನೋಡಿದ್ರೆ ದೆವ್ವ ದೆವ್ವ ಅಂತ ಹಚ್ಕೊಂಡ್ಲು, ಇವತ್ತು ಹೂವಿನ ಜಾಡಿ ನೋಡಿ ತಲೆ ಬುರುಡೆ ಅಂತಾಳೆ. ಈ ಮಗುನ್ ನೋಡಿ ಬೊಂಬೆ ಅಂತಾಳೆ. ಈ ಹುಚ್ಚಿಡ್ತಿರೋ ಕ್ಯಾನ್ಸಲ್ ಮಗುಗೆ ಏನಾರು ಆಗ್ಬಿಟ್ರೆ ಆಸ್ತಿಗೆ ಹತ್ತಾರ ಇಲ್ದಾಗ ಆಗ್ಬಿಡ್ತಲ್ಲ ಡಾಕ್ಟ್ರೆ. ಅಯ್ಯೋ ಪಾಪಿ, ನಾನ್ ಹೆತ್ ಮಗುನ ನಾನ್ ಕೊಲ್ತೇನೇನೋ ಚಂಡಾಳ. ನಾನ್ ಹುಚ್ಚಿ ಅಲ್ಲ. ನೀನು ಹುಚ್ಚಿ. ಅಥಾರಿಟಿ ಡಾಕ್ಟರ್ ನಾನಿದ್ದೀನಿ. ನಿನ್ ಹುಚ್ಚು ಹಿಡ್ದಿದೆ. ಅಯ್ಯೋ, ಇಲ್ಲ, ನನಗೆ ಹುಚ್ಚಿಡ್ತಿಲ್ಲ. ಅಯ್ಯೋ ಬಿಡಿ. ಅಯ್ಯೋ ನನ್ ಮಗು, ನನ್ ಮಗು, ನನ್ ಮಗು. ಅಮ್ಮ, ಅಮ್ಮ, ಹೌದಮ್ಮ, ಅಮ್ಮ. ಆಸ್ತಿಗೋಸ್ಕರ ಚಂಡಾಳ ನನ್ನ ಹೀಗೆ ಹುಚ್ಚಿ ಮಾಡಿ ನಿನ್ನಿಂದ ನನ್ನ ದೂರ ಮಾಡ್ಬಿಟ್ಟಕ್ಕಂದ. ನೀನ್ ನನ್ ಬಿಟ್ಬಿಟ್ಟು ಹೋಗ್ಬೇಡ, ನನ್ನ ಬಿಟ್ಟು ಹೋಗ್ಬೇಡ. ಹಾಗಾದ್ರೆ ಆ ಡಾಕ್ಟ್ರು ಭಾಸ್ಕರ್ ರಾವು ಎಲ್ಲ ಫ್ರಾಡೆ. ಭವಾನಿ, ಯಾರಮ್ಮ ಈ ಪುಣ್ಯಾತ್ಮರು? ದೇವ್ರ ಹಾಗೆ ಬಂದು ನನ್ನ ಜೈಲಿಂದ ಬಿಡುಗಡೆ ಮಾಡಿದ್ರು. ಅವರು ನಿಮ್ಮ ಅಳಿ ಆಗೋನು. ಹೌದೇನಮ್ಮ? ದೇವ್ರು ನಿಮ್ಮಿಬ್ಬರು ಚೆನ್ನಾಗಿಟ್ಟಿರ್ಲಪ್ಪ. ಅಮ್ಮ, ನೀವೇನ್ ಒಂದೆರಡು ದಿನ ಆ ಹುಚ್ಚ ಆಸ್ಪತ್ರೆನಲ್ಲೇ ಇರ್ಬೇಕಾಗತ್ತೆ. ಯಾಕೆ? ಈಗಲೇ ಯಾರಿಗೂ ನಮ್ಮ ಮೇಲೆ ಅನುಮಾನ ಬರಬಾರ್ದಲ್ಲ. ನೀವೇನೇ ಯೋಚನೆ ಮಾಡಬೇಡಿ. ನೀವ್ರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆನಲ್ಲಿ ಬಿಟ್ಬಿಡು. ಸರಿ, ಹೋಗು. ಬನ್ನಿಮ್ಮ. ಭವಾನಿ, ಬನ್ನಿಮ್ಮ, ಬನ್ನಿ. ಕತ್ತಿಗಳ ನನ್ನ ಮನೇನೆ ಮುಳುಗಿಸ್ಬಿಟ್ರಲ್ಲ. ಆ ಮಾಲಕ್ಷ್ಮಿ ಸಿಗದ ಹೋದ್ರೆ ನನ್ನ ಗತಿ ಏನು? ಡಾಕ್ಟ್ರೇ, 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 ಡಾಕ್ಟ್ರೇ. ನಿಮ್ಮ ಭಾಗದ ಭಾಗ್ಯ ಲಕ್ಷ್ಮಿ ಮಾರ್ಕೆಟ್ ಅಲ್ಲಿ ಮರ್ಯಾದೆ ಹೇಳ್ತಾ ಇದ್ದೇನೆ. ಹುಚ್ಚುಚ್ಚಾಗಿ ಆಡ್ತಾ ಇದ್ಲು, ಯಾಕೊಂಬಂದೆ. ಅಯ್ಯೋ ಬಿಟ್ಬಿಡಿ ನನ್ನ ಮಗನ ನೋಡ್ಬೇಕು. ಕರ್ಕೊಂಡೋಗಿ. ಅಯ್ಯೋ ಅಯ್ಯೋ. ಡಾಕ್ಟ್ರೆ, ಅವಳು ಮಗಳು ಅಂತ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾಳಲ್ಲ, ಯಾಕೆ? ಪಾಪ, ಹೆತ್ತು 3ನೇ ತಿಂಗಳಿಗೆ ಮಗುನ್ ಕಳ್ಕೊಂಡ್ಬಿಟ್ಲು. ಓ, ಮಕ್ಕಳನ್ನ ಕಳ್ಕೊಂಡ್ಬಿಟ್ರೆ ಈಗ ಹುಚ್ಚಿಡಿಯುತ್ತಾ? ತುಂಬಾ ಪ್ರೀತಿ ಇಟ್ಕೊಂಡಿದ್ರೆ ಶಾಕ್ ಹೀಗಾಗುತ್ತೆ. ನೀ ಕರ್ಕೊಂಡ್ಬಂದ್ ಹುಚ್ಚ ಎಲ್ಲಿ? ಎವರು? ನಾ ಬಿಟ್ಟ ನಾಗು 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 ನಾಗು. ಮಹಾಲಿಂಗ, ಕೆಪ್ಪ ಬಡ್ಡಿ ಮಗನೇ, ನಿನ್ನ ಕಟ್ಕೊಂಡು ಸಾಯೋ ಗ್ರಹಚಾರ ಬಂದಿದೆ ನನಗೆ. ಭವಾನಿ ನೋಡ್ಕೊಳ್ಳೋ ಅಂತ ಹೇಳಿದ್ರೆ ಹೀಗೆ ನಾ ನೋಡ್ಕೊಳ್ಳೋದು? ನನ್ಗೆ ಎಲ್ಲಿ ಗೊತ್ತು ರಾಯರೇ, ನಿಮ್ ಮಗಳು ಈ ವಯಸ್ಸಿಗೆ ಕಿಟಿಕಿ ಹಾರ್ತಾಳೆ ಅಂತ. ಹಲೋ, ಭಾಸ್ಕರ್ ರಾವ್ ಸ್ಪೀಕಿಂಗ್. ನಾನ್ ಕಣಯ್ಯ ದಿನಕರ್ರು. ಭಾಸ್ಕರ್, ನೀನ್ ಈಗಲೇ ನಮ್ಮನೆ ಬರ್ಬೇಕು. ನಿನ್ಗಿಲ್ಲೊಂದು ಆಶ್ಚರ್ಯ ಕಾದಿದೆ. ಅಯ್ಯೋ, ಆಶ್ಚರ್ಯ ಆಮೇಲೆ ಇರ್ಲಿ, ಇಲ್ಲಿ ನನ್ನ ಮಗಳೇ ಕಾಣಿಸ್ತಿಲ್ವಲ್ಲ. ಅಕ್ಕೆ ಕಣಯ್ಯ ನಿನ್ನಿಲ್ಲಿ ಕರೀತಿರೋದು. ಸರಿ, ನಾನೀಗಲೇ ಬರ್ತೀನಿ. ರಾಜನ್ ಸ್ನೇಹ ಮಾಡಿ ನಿಮ್ ಮನಸ್ಸನ್ನ ಈಗ ನೀವು ನನ್ ಕೈ ಬಿಟ್ರೆ ನಾನು ಖಂಡಿತ ಬದುಕಿರೋಲ್ಲ. ಛೇ ಭವಾನಿ, ಈ ಸಣ್ಣ ವಿಷಯಕ್ಕೋಸ್ಕರ ನೀನ್ ಯಾಕೆ ಇಷ್ಟು ತಲೆ ಕೆಡಿಸ್ಕೋಬೇಕು? ಆದ್ರೂ ಕೇವಲ ಒಬ್ಬ ಆಟೋ ರಿಕ್ಷಾ ಡ್ರೈವರ್ಗೋಸ್ಕರ ನನ್ನನ್ನ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿರೋ ತಂದೆ ಮನಸ್ಸನ್ನು ನೋಯಿಸ್ಬಿಟ್ನಲ್ಲ ಅಂತ ಬಹಳ ಫೀಲ್ ಮಾಡ್ತಾ ಇದ್ದೀನಿ. ಅವತ್ತು ನಿಮ್ಗೆಲ್ಲ ಬೇಸರ ಆಗೋ ಹಾಗೆ ನಡ್ಕೊಂಡ್ಬಿಟ್ಟೆ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ಯಾಕೆ
ನಿನ್ ಎದೆ ಗುಂಡು ಹೊಡೆದಾಗ ಆಯ್ತಲ್ಲ. ನೋಡ್ದು ಕಡೆಗೂ ಬಂದ್ಬಿಟ್ಲು ನಮ್ ದಾರಿಗೆ. ಆ ಭಿಕಾರಿ ಆಟೋ ರಾಜನ ಮುಖ ಸಹ ನೋಡಲ್ಲ ಅಂತ ಪ್ರಾಮಿಸ್ ಮಾಡಿದಾಳೆ ನನಗೆ. ಅಮ್ಮ ಭವಾನಿ, ಯಾಕಮ್ಮ ವ್ಯಸನ ಪಡ್ತಿದ್ಯಾ? ನನಗೆಲ್ಲ ಗೊತ್ತಾಯ್ತು. ಸದ್ಯ ಈಗ್ಲಾದ್ರೂ ನೀನ್ ಮನ್ಸನ್ ಬದಲಾಯಿಸಿದ್ದಿಲ್ಲ, ಅದೇ ನನಗೆ ಸಂತೋಷ. ಡ್ಯಾಡಿ, ಇನ್ಮೇಲೆ ಖಂಡಿತ ನಿಮ್ ಮನ್ಸನ್ನು ನೋಯಿಸಲ್ಲ ಡ್ಯಾಡಿ. ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಡ್ಯಾಡಿ, ನನ್ ಮನ್ಸಿಗೆ ಯಾಕೋ ನೆಮ್ಮದಿನೇ ಇಲ್ಲ. ಸುಧಾಕರ್ ಜೊತೆ ಪಿಕ್ನಿಕ್ ಹೋಗಿ ಬರ್ತೀನಿ. ಹೌದು ಅಂಕಲ್. ಮದುವೆಗೆ ಮುಂಚೆ ಅದೆಲ್ಲ ಚೆನ್ನಾಗಿರಲ್ಲ. ಇನ್ನೇನು ಮದ್ವೆ ಆಗೋದ್ ಗ್ಯಾರಂಟಿ ಆಯ್ತಲ್ಲ, ಹೋಗ್ಲಿ ಬಿಡು. ದೂರ ಎಲ್ಲೂ ಹೋಗಲ್ಲ ಡ್ಯಾಡಿ, ಇಲ್ಲೇ ಹತ್ರ. ಓಕೆ, ಕ್ಯಾರಿಯರ್. ಹೋಗೋಣ ಸುಧಾಕರ್. ನೀ ಕರ್ಮೇಲೆ ಪಿಕ್ನಿಕ್ ಏನು, ಸೂರ್ಯ ಲೋಕಕ್ಕೆ ಹೋಗೋಣ ಅಂದ್ರೂ ಬರ್ತೀನಿ. ಕಮಾನ್ ಡಾರ್ಲಿಂಗ್. ಓಕೆ, ಕಮಾನ್. ಬಾಯ್ ಡ್ಯಾಡ್. Bye. ಬಾಯ್ ಅಂಕಲ್. ಟಾಟಾ. ಅಂತೂ ಇದ್ದಕ್ಕಿದ್ದಾಗೆ ಅವಳ ಮನ್ಸು ಹೀಗೆ ತಿರುಗಿದ್ದು ನನ್ನ ಪುಣ್ಯ. ನಿನ್ನ ಪುಣ್ಯ ಅಲ್ವೋ ಮಾರಾಯ, ನನ್ ಪುಣ್ಯ. ಡಾರ್ಲಿಂಗ್, ಮೈ ಸ್ವೀಟಿ, ಇವತ್ತು ಯಾಕೆ ಕಾಣಿಸ್ತಿದೆ ಗೊತ್ತಾ? ಬಹಳ ಚೆನ್ನಾಗಿ ಕಾಣಿಸ್ತಿದ್ಯಾ. ಯು ಆರ್ ಸೋ ಬ್ಯೂಟಿಫುಲ್. ಇಷ್ಟೊಂದು ಹತ್ರ ಒಳ್ಳೇದಲ್ಲ ಸುಧಾಕರ್. ಇಷ್ಟೊಂದು ನಿಧಾನ ಒಳ್ಳೇದಲ್ಲ ಡಾರ್ಲಿಂಗ್. ಚಚ, ಎಲ್ಲಿ ಬಂದ್ರು ಕಾಟ. ಯಾಕ ಬಂದೆ? ಇದನ್ನ ಯಾಕೆ ತಂದೆ? ನಾನೇ ಆರ್ಡರ್ ಮಾಡಿದ್ದೆ, ಅಲ್ಲಿಡು. ಕಮ್, ಕೂಲ್ ಡ್ರಿಂಕ್ಸ್ ತಗೊಳ್ಳಿ, ತಂಪಾಗಿರುತ್ತೆ. ಇಂಥ ಹೊತ್ನಲ್ಲಿ ಇದನ್ನೆಲ್ಲ ತಗೋತಾರ? ಜಸ್ಟ್ ಅ ಮಿನಿಟ್ ಡಾರ್ಲಿಂಗ್. ಡಾರ್ಲಿಂಗ್, ನೋಡಿದೆ ಮೆಡಿಸನ್ನ? ಒಂದು ಡೋಸ್ ಕೊಡಿದ್ರೆ ಸಾಕು. ಡಾರ್ಲಿಂಗ್, ನೀವು ನನ್ನ ಲವ್ ಮಾಡ್ತೀರೋ ಇಲ್ವೋ? ಯಾಕೆ ಭಾವನೆ? ನನಗೋಸ್ಕರ ಇದನ್ನ ಆಮೇಲೆ ಇಟ್ಕೊಳ್ಳಿ, ಈಗ ಇದನ್ನ ತಗೊಳ್ಳಿ ಪ್ಲೀಸ್. ಡಾರ್ಲಿಂಗ್, ನೀನು ಪ್ರೀತಿಯಿಂದ ನನಗೆ ಏನ್ ಕುಡಿಸ್ರು ಕುಡಿತೀನಿ. ಕುಡ್ಸು ಕುಡ್ಸು. ಸುಧಾಕರ್, ಸುಧಾಕರ್, Darling, you are so beautiful. I'm so sweet. I want you. I'm sweet. ಅಷ್ಟು ಕೊಡ್ತಾ ತಾನೆ? ಮಿನಿಮಮ್ 6 hours ಬೇಕು ಹೇಳಕ್ಕೆ. ವೆರಿ ಗುಡ್. ಅಷ್ಟಲ್ಲೇ ನನ್ನ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ. ನೀನು ಹೋಗು ಹೋಗು. ಏನಮ್ಮ? ಸುಧಾಕರ್, ಸುಧಾಕರ್, ಏನಾದ್ರು ಅನಾಹುತ ಮಾಡ್ದೇನಮ್ಮ? ಇಲ್ಲ ಮಾವ, ಏನಾಯ್ತು ಮತ್ತೆ? ಕಾರ್ ಆಕ್ಸಿಡೆಂಟ್. ಬೇಗ ಬನ್ನಿ ಮಾವ, ಪ್ಲೀಸ್ ಬನ್ನಿ. ನೀವೇ ತಾನೇ ಡಾಕ್ಟರ್ ದಿನಾಕರ್? ಈ ಬಾಡಿ ನಿಮ್ ಮಗಂದ ಅಂತ ನೋಡಿ. ಬಾಡಿ ಪೋಸ್ಟ್ ಮಾರ್ಟಮ್ ಆಗದೆ ನೀವೆಲ್ಲ ಮುಟ್ಟೋ ಆಗಿಲ್ಲ.
ನಾವೇ ತೆಗೆದು ತೋರಿಸ್ತೀವಿ. ತೋರಿಸ್ಲಾ ಸರ್? ಸುಧಾಕರ 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 ಸೋಡಾ ಸೋಡಾ ತಗೋ. ಸೋಡಾ ಸೋಡಾ ಇಲ್ಲಪ್ಪ ಸೋಡಾ. ಅಲ್ಲ ನನ್ನ ಮಗ ನಿನ್ನ ಮಗ ಸತ್ತೋದ. ನನ್ನ ಮಗ ನಿನ್ನ ಮಗ ಸತ್ತೋದ. ನನ್ನ ಮಗ ನಿನ್ನ ಮಗ ಸತ್ತೋದ. ನಿನ್ನ ಮಗ ಸತ್ತೋದ. 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 ಸುಧಾಕರ 420. ಎಸ್ 840. ನೀನು ಮುತ್ಕನ್ ಮನೆಗೆ ಕರ್ಕೊಂಡೋಗು. ನೀನು ಆ ಹುಡುಗಿನ ಮನೆ ಕರ್ಕೊಂಡು ಹೋಗು. ಏಯ್ ಹೇಳಿದ ಕೆಲಸ ಮಾಡೋ. ಆಯ್ತಪ್ಪ. ಮುದ್ಕ ಹೇಳೋ ಮೇಲೆ ಲೇ ಹೇಳೋ ಮೇಲೆ ಇವನ್ ಇವತ್ತು ಹೇಳಲ್ಲ, ನಾನೇ ಎತ್ಬೇಕು. ಮಗನೇ